Good morning, student. So, this is the continuation of chapter number 12, aldehyde, ketones, and carboxylic acid. So, in the previous class, we have started the aldehydes and ketones. So, we are going to continue the chemical properties of the aldehyde and ketone. So, let us start the next chemical property, that is Clemenson's reduction and Olff-Kishner reduction. So now Clemenson's reduction is the reduction to reduce the oxygen and introducing the hydrogens. For example, generally, see, this is the general format of ketone, or we can make it this one as aldehyde. So this carbonyl double bond O, in presence of these two things, this one we are calling as a zinc amalgam, and 4 hydrogen, that we are calling as a what reduction, and in presence of this HCl, what is happening? You can see here we are removing this oxygen, right? We are removing this oxygen, and here 2 bonds are remained. To these 2 bonds we are adding here 1 H, here 1 H. Totally how many H? 2 H. So 1, 2 H. Bond as it is here, carbon also as it is. For these 2 bonds we are writing H, H like this. Instead of writing like this, we will combinedly writing CH2. So this one is what? Alkane. Alkane means a single bond, and oxygen is remained. We have written here oxygen. So here we introduced 1, 2 hydrogen, here oxygen. ನಿಮಗೆ ಗೊತ್ತಿದೆ ಆಕ್ಸಿಜನ್ O ಅಂತ ಇರುವುದಿಲ್ಲ ಎನ್ವೈರನ್ಮೆಂಟ್ನಲ್ಲಿ, ಯಾವುದಾದ್ರೂ ಒಂದು ಕಂಪೌಂಡ್ ಫಾರ್ಮ್ನಲ್ಲಿ ಇರುತ್ತೆ. ಅದು ಏನಾಗುತ್ತಪ್ಪ? H2O ಆಗುತ್ತೆ. ಸೊ ಈಗ ಆಲ್ರೆಡಿ ನನಗೆ ಇಲ್ಲಿ 2 H, ಈ ಆಕ್ಸಿಜನ್ಗೆ 2 H, ಟೋಟಲ್ 4 H ನನಗೆ ಬೇಕಾಗಿತ್ತು. ಅದಕ್ಕಾಗಿ ಇಲ್ಲಿ 4 H ನಾನು ಬರೆದೆ. ಸೊ ಹಿಯರ್ 2 H, ಹಿಯರ್ 2 H. ದಿಸ್ ಆಕ್ಸಿಜನ್ ಈಸ್ ಗೋಯಿಂಗ್ ಟು ಫಾರ್ಮ್ what? H2O. This is also called what? Reduction of hydrocarbon. ಅಂದರೆ ಇಲ್ಲಿ ಹೈಡ್ರೋಜನ್ ಮತ್ತು ಕಾರ್ಬನ್ ಆಕ್ಸಿಜನ್ ಏನೈತಿ ಕಡಿಮೆ ಮಾಡ್ತೀವಿ ಅಂತ ಹೇಳ್ದಂಗೆ. ಇದನ್ನೇ ಒಂದು ಎಕ್ಸಾಂಪಲ್ ಮುಖಾಂತರ ಈಗ ನಾವು ಡಿಸ್ಕಸ್ ಮಾಡೋಣ. ನೋಡಿ ಇಲ್ಲಿ ಸೇಮ್ ಟು ಸೇಮ್ ಕಾರ್ಬನ್ ಡಬಲ್ ಬಾಂಡ್ O, ಕಾರ್ಬನ್ ಡಬಲ್ ಬಾಂಡ್ O, ಬಾಂಡ್ CH3, ಇಲ್ಲಿ H ಬರದೆ, ರೈಟ್. ಸೊ ಇಲ್ಲಿ ಸಿ ಇತ್ತಂದರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಇಲ್ಲಿ ಸಿ ಇದೆ. ಇದು ಏನಾಗುತ್ತಪ್ಪ ಇದು? ದಿಸ್ ಬೋತ್ ಆರ್ ಸಿ. ವಾಟ್ ದಿಸ್ ಈಸ್? ಕೀಟೋನ್ ಆಗುತ್ತೆ. ಇದೇನಾಗುತ್ತೆ? ಅಲ್ಡಿಹೈಡ್ ಆಗುತ್ತೆ. ನಾನು ಹೇಳಿದ್ದೆ ಕಾರ್ಬನ್ ಡಬಲ್ ಬಾಂಡ್ O ಜೊತೆ ಒಂದು ಸಿ ಇತ್ತಂದರೆ ಅದು ಅಸಿಡ್ ಆಗುತ್ತೆ ಅಂತ, ರೈಟ್. ಸೊ ಇಲ್ಲಿನ 4 ಹೈಡ್ರೋಜನ್ ನಾನು ಹಾಕಿದೆ ಇನ್ ಪ್ರೆಸೆನ್ಸ್ ಆಫ್ ಜಿಂಕ್ ಅಮಲ್ಗಮ್ ಆ್ಯಂಡ್ HCl ಇಟ್ ಫಾರ್ಮ್ಸ್. ಇಲ್ಲಿ ನೋಡಿ, ಇಲ್ಲಿ 2 H ಹಾಕ್ತೇನೆ, CH3 ಆಯಿತು. ಇಲ್ಲಿ 2 H, CH2 ಅಂತ ಬರುತ್ತೆ. ಇಲ್ಲಿ ಒಂದು H ಇದೆ, ಅದು ಕೂಡ ಏನಾಗುತ್ತೆ? CH3 ಆಗುತ್ತೆ. ಅಗೇನ್ ಇದು ಆಕ್ಸಿಜನ್ 2 H ತಗೊಂಡು ಹೊರಗಡೆ ಬರುತ್ತೆ. ಇದೇನಾಯಿತು? H2O. When acetaldehyde undergoing reduction in presence of zinc amalgam and hydrochloric acid, it forms ethane and water. In the same way, here carbon double bond O, CH3, C6H5, ಅಸಿಟೋಫಿನಾನ್ ಅಂತ ಇಲ್ಲಿ ನಾನು ಬರೆದಿದ್ದೇನೆ. ಹೇಗಪ್ಪ? ನಾನು ಹೇಳಿದ್ದೆ ಕಾರ್ಬನ್ ಡಬಲ್ ಬಾಂಡ್ OC, ಅಸಿಟ್, ಇದು ಆಯಿತು, ರೈಟ್. ಇಲ್ಲಿ ಫಿನಾಲ್ ರಿಂಗ್ ಐತಿ, ಫಿನೈಲ್, ಬೆನ್ಸಿನ್ ರಿಂಗ್ ಇದೆ, ಫಿನ್. ಓನ್ ಅಂತ ನಾ ಯಾಕೆ ಬರೆದೆ? ಈ ಕಾರ್ಬನ್ನು ಇಲ್ಲಿ 2 ಕಡೆ ಕಾರ್ಬನ್ ಐತಿ, ಇದು ಅಸಿಟಾಲ್ಡಿಹೈಡ್ ಆಗೋದಿಲ್ಲ, ಏನಾಗುತ್ತೆ? ಕೀಟೋನ್ ಆಗುತ್ತೆ. ಅದಕ್ಕೆ ನಾನು ONE ಅಂತ ನಾನು ಬರೆದೆ. ಸೊ ಇದು ಏನಾಗುತ್ತಪ್ಪ? ಆಸಿಡ್, ಫಿನ್, ಓನ್ ಅಂಡರ್ಗೋಯಿಂಗ್ ರಿಡಕ್ಷನ್ ಇನ್ ಪ್ರೆಸೆನ್ಸ್ ಆಫ್ ಜಿಂಕ್ ಅಮಲ್ಗಮ್ ಆ್ಯಂಡ್ ಹೈಡ್ರೋಕ್ಲೋರಿಕ್ ಆಸಿಡ್, ಇಟ್ ಫಾರ್ಮ್ಸ್ ಈಥೈಲ್ ಬೆಂಜೀನ್. ಹೇಗೆ? ಇಲ್ಲಿ 2 H ಬರಿತೇನೆ, ಕರೆಕ್ಟ್. ಸೊ C6H5, CH3, C6H5, CH3. ಇಲ್ಲಿ ಆಕ್ಸಿಜನ್ ಹೋಯಿತು, 2 ಬಾಂಡ್ ಉಳಿದಿತ್ತು, ಅದನ್ನೇ 2 ಬಾಂಡಿಗೆ ನಾನು ಏನು ಮಾಡಿದೆ? H ಅಂತ ಡೈರೆಕ್ಟಾಗಿ H2 ಅಂತ ಬರೆದೆ. ಇಲ್ಲಿ H2O ಹೊರಗೆ ಬರುತ್ತೆ. ಸೊ ನೆಕ್ಸ್ಟು ಇದೇ ತರಹ ಓಲ್ಫ್-ಕಿಶ್ನರ್ ರಿಡಕ್ಷನ್ ಅಂತ. ಓಲ್ಫ್-ಕಿಶ್ನರ್ ರಿಡಕ್ಷನ್ ಇವನು ಏನು ಹೇಳ್ತಾನೆ? ಆಲ್ಡಿಹೈಡ್ ಮತ್ತು ಕೀಟೋನನ್ನು ನಾವು ಎದರಲ್ಲಿ ಕನ್ವರ್ಟ್ ಮಾಡ್ಬೋದು? ಆಲ್ಕೇನ್ನಲ್ಲಿ ಕನ್ವರ್ಟ್ ಮಾಡ್ಬೋದು. ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ.
we have seen in a previous reaction how can we make a reaction between a hydrazine NH2 ಅಂತ ನಾವು ನೋಡಿದ್ದೇವೆ ಪ್ರೀವಿಯಸ್ ರಿಯಾಕ್ಷನ್ ಇಲ್ಲಿದೆ ನೋಡಿ ರೈಟ್ ರಿಯಾಕ್ಷನ್ ವಿತ್ ಹೈಡ್ರಾಜಿನ್ ಅಂತ CH3 ಲೈಕ್ ದಿಸ್ ವಿ ಹ್ಯಾವ್ ಸೀನ್ ಇಲ್ಲಿ ಏನಾಗುತ್ತಪ್ಪ H2 ಹೋಗುತ್ತೆ ಸೊ ಇಲ್ಲಿನೂ ಏನಿದೆ ಇದೇ ಥರ ನಾವು ನೋಡ್ತೇವೆ ರೈಟ್ ಸೊ ಇಲ್ಲಿ ಬಾಂಡ್ ಐತಿ ಇಲ್ಲಿಂದ ಏನಾಗುತ್ತಪ್ಪ H2 ಹೋಗುತ್ತೆ ಉಳಿತೇನೀಗ ಎರಡು ಬಾಂಡ್ಗಳು ಬರದೆ ಕಾರ್ಬನ್ ಬರದೆ ಎರಡು ಬಾಂಡ್ ಇಲ್ಲಿದಾವೆ ಎರಡು ಬಾಂಡ್ ಬರದೆ ಇಲ್ಲಿಂದ H2 ಹೋಗಿದೆ ರೈಟ್ ಇಲ್ಲಿಂದ ಏನಾಗಿದೆಪ್ಪ ಇದು H2 ಹೋಗಿದೆ ಉಳಿತೇನೀಗ ಎನ್ ಬರದೆ NH2 ಬರದೆ ರೈಟ್ ಇಲ್ಲಿಂದ ಏನು ಹೋಯಿತು ಹೊರಗಡೆ H2 ಹೋಯ್ತಂತ ನಾನಿಲ್ಲಿ ಬರದೆ ಸೊ ಇದೇ ತರಹ ಮುಂದೆ ನಾವು ಪ್ರೊಸೀಡ್ ಮಾಡ್ತೇವೆ KOH ಮತ್ತು ಈಥೈಲಿನ್ ಗ್ಲೈಕೋಲ್ ಹಾಕಿ ಹೀಟ್ ಮಾಡ್ತೇವೆ ಆವಾಗ ಏನಾಗುತ್ತೆ ಇದು ಪೂರ್ತಿ ಹೊರಗಡೆ ಬಂದುಬಿಡುತ್ತೆ ಇದು ಯಾವುದು ಇದು ಹೇಗೆ ಬರುತ್ತೆ ಸ್ವಲ್ಪ ತಲೆ ಓಡಿಸಿ ಇಲ್ಲಿ N2 ಗ್ಯಾಸ್ ಹೊರಗಡೆ ಬರುತ್ತೆ ಉಳಿತೇನು ಇಲ್ಲಿಂದ N2 ಹೊರಗಡೆ ಬಂದರೆ ಏನು ಉಳಿಯುತ್ತೆ ಇಲ್ಲಿಂದ ಪೂರ್ತಿ N2 ಹೊರಗಡೆ ಬಂದರೆ ಉಳಿತೇನು ಬರೀ H2 ಇಲ್ಲಿ ಉಳಿಯುತ್ತೆ ಸೊ ಇಲ್ಲಿ ಎರಡು ಬಾಂಡ್ ಆಲ್ರೆಡಿ ಇದ್ದಾವೆ ಸೊ ಇದು ಎರಡು ಬಾಂಡಿಗೆ ನಮಗೆ 2H ಬೇಕು ಇಲ್ಲೇ 2H ಇದೆ ಅದನ್ನೇ 2H ನಾನು ಇಲ್ಲಿ ಬರೀತೀನಿ ಇದು N2 ಹೊರಗಡೆ ಬರುತ್ತೆ ಸೊ ದಿಸ್ ಈಸ್ ವಾಟ್ ಓಲ್ಡ್ ಕೃಷ್ಣ ರಿಡಕ್ಷನ್ ಇಲ್ಲೇನಾಯಿತು ಆಕ್ಸಿಜನ್ ಕಡಿಮೆ ಆಯಿತು H ಬಂತು ರಿಡಕ್ಷನ್ ಅಂದ್ರೆ ಇಂಟ್ರೊಡಕ್ಷನ್ ಆಫ್ ವಾಟ್ ಹೈಡ್ರೋಜನ್ ಆ್ಯಂಡ್ ರಿಮೂವಲ್ ಆಫ್ ಆಕ್ಸಿಜನ್ ಅಂತ ನಾವು ಹೇಳ್ತೇವೆ ಈಗ ನಾವು ಎಕ್ಸಾಂಪಲ್ ಮುಖಾಂತರ ನೋಡೋಣ ಇಲ್ಲಿ ನೋಡಿ CH3 ಇದೆ ಈ ಕಂಪೌಂಡನ್ನು ನಾವು ಹೇಗೆ ಮಾಡ್ಬೋದು ಈ ಥರನೂ ಬರೀಬಹುದು ಅಥವಾ ಈ ಥರನೂ ನಾವು ಬರಿಬಹುದು ಸೊ ಈಗ ಇಲ್ಲಿಂದ ಏನಾಗುತ್ತಪ್ಪ ಇದು ಆಕ್ಸಿಜನ್ ಇದು H2 ಹೋಗುತ್ತೆ ಉಳಿತೇನೀಗ CH3 CH ಇಲ್ಲಿ N ಇಲ್ಲಿ ಡಬಲ್ ಬಾಂಡ್ ಇರುತ್ತೆ ರೈಟ್ ಸೊ ಈ ಥರ ಸೊ ಇಲ್ಲಿ ಆಕ್ಸಿಜನ್ ಹೋಗುತ್ತೆ ಇದು H ಹೋಗುತ್ತೆ ಡಬಲ್ ಬಾಂಡ್ ರೈಟ್ ದಿಸ್ CH ಡಬಲ್ ಬಾಂಡ್ NH2 ಇಲ್ಲಿಂದ ಏನಾಗುತ್ತೆ ಇದು ಎರಡು ಎನ್ಗಳು ಹೋಗಿ ಇದು H2 ಇಲ್ಲಿ ಬರುತ್ತೆ ಸೊ ಅವಾಗ ಏನಾಗುತ್ತೆ ಸಿ ಸ್ವಲ್ಪ ತಲೆ ಓಡಿಸಿ ಇಲ್ಲಿ ಇದು ಪೂರ್ತಿ ಹೋಯ್ತು ಈಗ ಉಳಿತೇನು CH3 CH2 ಇದು H ಕೂಡಿದರೆ 3H ಆಗ್ತಾವೆ CH3 ಆಗುತ್ತೆ ಅದನ್ನೇ ನಾವು ಇಲ್ಲಿ ಬರೆದಿರುವುದು ಇದೇ ತರಹ ಇನ್ನೊಂದು ಇಲ್ಲಿ ಎಕ್ಸಾಂಪಲು ಕೀಟೋನ್ಗೆ ತೊಗೊಂಡ್ರೆ ಎರಡೂ ಕಡೆ CH3 ಒಂದು ಕಡೆ C ಡಬಲ್ ಬಾಂಡ್ O ಅಂತ ತೊಗೊತೀರ ಪ್ಲಸ್ NH2 ಇಲ್ಲಿಂದ ಏನು ತೆಗಿಬೇಕು ವಾಟರ್ ತೆಗಿಬೇಕು ಉಳಿತೇನು ಇದು ಆ್ಯಸ್ ಇಟ್ ಈಸ್ ಇದನ್ನು ಆ್ಯಸ್ ಇಟ್ ಈಸ್ ಡಬಲ್ ಬಾಂಡ್ ಆ್ಯಸ್ ಇಟ್ ಈಸ್ N ಬರೀತೀರಾ NH2 ಬರೀತೀರಾ ಓವರ್ ನೆಕ್ಸ್ಟ್ ಇದರ ನಂತರ ಏನು ಹಾಕ್ತೀರಾ NaOH ಆರ್ KOH ಈಥೈಲಿನ್ ಗ್ಲೈಕೋಲ್ ಅಪಾನ್ ಹೀಟಿಂಗ್ ಇಟ್ ಗಿವ್ಸ್ ನೋಡಿ CH3 ಆ್ಯಸ್ ಇಟ್ ಈಸ್ ಕರೆಕ್ಟ್ ಇದು ಕಾರ್ಬನ್ ಇಲ್ಲಿ 2H ಐತಿ ಅದನ್ನೇ ಇಲ್ಲಿ 2H ಅಂತ ನಾವು ಬರೆದಿದ್ದೇವೆ ಇದು ಏನಾಗುತ್ತಪ್ಪ ಪ್ರೋಪೇನ್ ಆಗುತ್ತೆ ಇದು ಏನಾಗುತ್ತೆ ಪ್ರೋಪೇನ್ ಆಗುತ್ತೆ ಇದು ಸೊ ಇಲ್ಲಿ ಎಕ್ಸ್ಪ್ಲನೇಷನ್ ಹೇಗೆ ಕೊಡಬೇಕು ವೆನ್ ಅಸಿಟಾಲ್ಡಿಹೈಡ್ ರಿಯಾಕ್ಟ್ಸ್ ವಿತ್ ಹೈಡ್ರಾಜಿನ್ ಇಟ್ ಫಾರ್ಮ್ಸ್ imines and upon reacting with potassium hydroxide and ethylene glycol it gives ethane here ketone when ketone reacts with hydrazine it forms what ketone imine and upon heating with NaOH and ethylene glycol it forms propane. So this is what old Krishna reduction ಮತ್ತೆ Clemenson's reduction very important for the sake of examination. Thank you.